ಧರ್ಮ ಪ್ರಚಾರಕರು ಧಮ್ಮಪ್ರಿಯ ಪಂತೇಜಿಯವರ ಧಮ್ಮವೀರ ಪಂತೇಜಿಯವರ ಅವರಿಗೆ ನಮಸ್ಕರಿಸುತ್ತಾ ಈ ಪತ್ರಿಕಾಗೋಷ್ಠಿಗಳು ಎಲ್ಲ ನನ್ನ ಆತ್ಮೀಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಬುದ್ಧ ಭಾರತ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದಂಥ ವಕೀಲರಾದಂಥ ರಾಮಯ್ಯನವರು ಈ ಸಂಸ್ಥೆಯ ಮೂಲಕ ಸುಮಾರು 2014ರಲ್ಲಿ ಪ್ರಾರಂಭ ಮಾಡಿ ಜಿಲ್ಲೆಯ ಎಲ್ಲ ಜನರಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ತಾ ಅದರ ಜೊತೆಗೆ ಸ್ವಂತ ಅವರು ಜನ್ಮದವರಂಥ ನೇರ್ಲಿಕೆರೆಯಲ್ಲಿ ಆ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯ ಮೂಲಕ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಹಾರವನ್ನು ಕೂಡ ಕಟ್ಟಿದ್ದಾರೆ. ಈಗ ಅವರು ಏನು ಭಗವಾನ್ ಬುದ್ಧರು ಭಾರತದಲ್ಲಿ ಜನ್ಮವನ್ನು ತಾಳಿ ಆ ಧಮ್ಮ ಮರೆಯಾಗಿತ್ತು, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನು ಮತ್ತೆ ಈ ಭಾರತದಲ್ಲಿ ಪುನರ್ ಪ್ರಾರಂಭ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಕೊನೆಯ ದಿನಗಳಲ್ಲಿ ಬುದ್ಧ ಮತ್ತು ಧಮ್ಮ ಅಂತೇಳಿ ಬರವಣಿಗೆ ಮೂಲಕ ಅವರ ಇತಿಹಾಸವನ್ನು ಏನು 2500 ವರ್ಷಗಳ ಇತಿಹಾಸವನ್ನು ಮರೆಮಾಚಿದ್ರು. ಆ ವಿಚಾರವನ್ನು ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅವರ ಬರವಣಿಗೆ ಮೂಲಕ ತಂದರು. ಯಾಕೆಂದರೆ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವೆಲ್ಲ ಧರ್ಮವನ್ನು ನೋಡಿದ್ದೀವಿ. ಎಲ್ಲ ಧರ್ಮದಲ್ಲೂ ಕೂಡ ಈಗ ಮುಸಲ್ಮಾನರ ಧರ್ಮ ಅಂದಾಗ ಯಾರು ಕೂಡ ನೀವು ಹಲವಾರು ಒಳ ಪಂಗಡಗಳಿದೆ. ಅವ್ರ ಬಗ್ಗೆ ನೀವು ಯಾವ ಪಂಗಡ ಅಂತ ಕೇಳಿ. ಕ್ರೈಸ್ತರಲ್ಲೂ ಕೂಡ ಹಲವಾರು ಪಂಗಡಗಳಿದೆ. ನೀವು ಯಾವ ಧರ್ಮ ಯಾವ ಪಂಗಡ ಅಂತ ಕೇಳಲ್ಲ. ಸಿಖ್ರಿದ್ದಾರೆ, ಅಲ್ಲೂ ಇದೆ. ನಾವು ಹಿಂದೂಗಳಿದ್ದೀವಿ. ನಾವು ಹಿಂದೂಗಳು ಅಂತ ಹೇಳ್ತೀವಿ. ಹಿಂದೂಗಳು ಅಂದಾಗ ನೀವು ಯಾವ ಪಂಗಡ ಯಾವ ಜಾತಿ ಅಂತ. ಆದರೆ ಭಗವಾನ್ ಬುದ್ಧರ ಧಮ್ಮ ಇದೆಯಲ್ಲ, ಆ ಧಮ್ಮದಲ್ಲಿ ಯಾವುದೇ ಪಂಗಡ ಇಲ್ಲ, ಯಾವುದೇ ವರ್ಗ ಇಲ್ಲ, ಯಾವುದೇ ಭೇದ ಇಲ್ಲ ಅಂತ ಒಂದು ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಆ ಧಮ್ಮ ಭಗವಾನ್ ಬುದ್ಧರ ಧಮ್ಮ. ಹಾಗಾಗಿ ನಮ್ಮ ರಾಮಯ್ಯನವರು ಆಗಸ್ಟ್ 15ನೇ ತಾರೀಕು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಸ್ಥಳೀಯ ಶಾಸಕರುಗಳ ಮಂಡ್ಯ ಜಿಲ್ಲೆಯ ಎಲ್ಲ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಪ್ರಗತಿಪರ ಚಿಂತಕರು ಮುಖಂಡರುಗಳು ಜೊತೆಗೂಡಿ ಭಗವಾನ್ ಬುದ್ಧರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಏಕೆಂದರೆ ಭಗವಾನ್ ಬುದ್ಧರು ಹೇಳ್ತಾರೆ, ಯಾವುದನ್ನು ಕೂಡ ನಾನು ಹೇಳುವಂಥದ್ದನ್ನು ನೀವು ಯಾರು ಕೂಡ ಒಪ್ಕೋಬಾರ್ದು, ಅದು ಪ್ರಶ್ನೆ ಮಾಡಬೇಕು, ಸ್ವತಃ ಅನುಭವಿಸ್ಬೇಕು ಅನ್ನುವಂಥದ್ದನ್ನು ಸತ್ಯವನ್ನು ಸಾರುವಂಥ ಭಗವಾನ್ ಬುದ್ಧರು. ಈ ದೇಶದಲ್ಲಿ ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ಬಿಟ್ಟರೆ ನಾವು ಬಹಳ ಸುಂದರವಾದ ಜೀವನವನ್ನು ಕಟ್ಟಬಹುದು ಅನ್ನುವಂಥ ಭಗವಾನ್ ಬುದ್ಧರು. ಏಕೆಂದರೆ ಭಗವಾನ್ ಬುದ್ಧರು ಒಂದು ಒಕ್ಕಲುತನದ ಸಮಾಜದಲ್ಲಿ ಬಂದಂಥರು. ರಾಜ ಒಕ್ಕಲ್ತನ ಮಾಡ್ತಾರೆ. ಅವ್ರ ತಂದೆ ಸುಧೋಧನ ಹೊಲವನ್ನು ಉಳ್ತಾರೆ. ಚಿನ್ನದ ನೇಗಿಲಿಗೆ ಪೂಜೆ ಮಾಡಿ ನೇಗಿಲನ್ನು ಕಟ್ತಾರೆ. ಅಂಥ ಒಂದು ದೊಡ್ಡ ಕುಟುಂಬದಲ್ಲಿ ರಾಜರಾಗಿ ಜನ್ಮ ತಾಳಿ ಅವರ 20ನೇ ವಯಸ್ಸಿಗೆ ಸಾಕ ಮತ್ತು ಕೂಲಿ ಸಮಾಜಕ್ಕೆ ಒಂದು ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧ ಪ್ರಾರಂಭ ಆದಾಗ ಅದನ್ನು ಖಂಡಿಸ್ತಾರೆ. ಆಗ ಸಾಕ ವಂಶಸ್ಥ ರಾಜರು ಹೇಳ್ತಾರೆ, ಯಾರಾದರೂ ಖಂಡಿಸಿದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕಾಗುತ್ತೆ, ಸಮಾಜದಿಂದ ಹೊರ ಹಾಕಬೇಕಾಗುತ್ತೆ ಅಂತ ಕಂಡೀಷನ್ಗಳು ಹಾಕಿರ್ತಾರೆ. ಆದರೂ ಕೂಡ ಆ ಸತ್ಯವನ್ನು ಅಲ್ಲಿ ಹೇಳಿ ಒಂದು ಅವಕಾಶ ತಗೊಳ್ತಾರೆ. ಕೊನೆಗೆ ಎಲ್ಲರೂ ಕೂಡ ಸುಮಾರು ಜನ ಭಗವಾನ್ ಬುದ್ಧರು ಬೆಂಬಲಿಸ್ತಾರೆ. ಆಗ ಭಗವಾನ್ ಬುದ್ಧರು ಇಲ್ಲಿರುವಂಥ ಅನ್ಯಾಯ, ಅತ್ಯಾಚಾರ, ಹಿಂಸೆ ಇದಕ್ಕೇನಾದರೂ ಒಂದು ಸನ್ಮಾರ್ಗವನ್ನು ಕಂಡುಹಿಡಿಬೇಕು ಅಂತ ಇಡೀ ದೇಶವನ್ನು ಸುತ್ತಿ ಅಲ್ಲಿರುವ ಪರಿಸ್ಥಿತಿಗಳನ್ನ ನೋಡಿ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ಉತ್ತಮವಾದಂಥ ಧಮ್ಮವನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ ಹಲವಾರು ಜನ ಪ್ರಮುಖರು, ಹಲವಾರು ಜನ ಉಪಾಸಕರು ಮತ್ತು ನಮ್ಮ
ಧಮ್ಮ ಪಂತೇಜಿಗಳು ಇವತ್ತು ಧಮ್ಮ ಪ್ರಚಾರವನ್ನು ಮಾಡ್ತಾರೆ. ಅದರಲ್ಲಿ ರಾಮಯ್ಯನವರು ವಕೀಲರು 2014ರಿಂದ ಇವತ್ತು ಇದನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೈ ಜೋಡಿಸಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಸಮುದಾಯದ, ಎಲ್ಲ ಶೋಷಿತ ವರ್ಗದ ಎಲ್ಲ ಬಂಧುಗಳು ಅವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಭಗವಾನ್ ಬುದ್ಧರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಅಂತ ಈ ಮೂಲಕ ಹೇಳ್ತಾ, ಅದ್ರ ಜೊತೆಗೆ ಏನು ವಿಶ್ವ ಮಾನವ ಸಂದೇಶವನ್ನು ಸಾರಿದ್ರು ಕುವೆಂಪು ಅವರು, ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಮುಂದಿನ ವಿಚಾರ